ಹೋಗ ಅಂತೇಳಿ ಹಂಗೆ ಮಾಡಾಕತ್ತಾಳ ನಾಟಕ. ನೋಡ್ರಿ ಎಂತ ಕಾಲ್ ಬಂತ. ನೀವು ರಕ್ತ ಹಂಚಿ ಉಟ್ಕೊಂಡಿದ್ದ ಅಕ್ಕನ ನಿಮ್ಗ ಶಾಪ ಹಾಕೊಂಟ್ಲ. ನಿಮ್ಗ ಹೇಳಿದೆ ಮೊದ್ಲ ರೊಕ್ಕ ಕೊಡೋದಕ್ಕಿಂತ ಮುಂಚೆ 100 ಸರಿ ಯೋಚನೆ ಮಾಡಿ ಕೊಡ್ರಿ, ಇಂಥವೆಲ್ಲ ಬರ್ತಾವಂತಂದು ನಿಮ್ಗೆ ಎಷ್ಟು ಸರಿ ಹೇಳಿದೆ ನಾನು. ನನ್ನ ಮಾತಂದ್ರೆ ನೀವು ತಲೆಗೆ ಹಾಕೋಲಿಲ್ಲ. ಈಗ ಮನಿ ಹೆಣ್ಮಗಳು ನಿಮ್ಗ ಅಷ್ಟು ಶಾಪ ಹಾಕೋದ್ಲ, ಅದನ್ನ ತಟ್ಲಾರ್ದ ಇರ್ತೈತೆ ನಿಮ್ಗ. ನಾ ಹೇಳ್ತೀನಿ, ನನ್ನ ಮಾತು ಒಟ್ಟ ಕೇಳಂಗಿಲ್ಲ ನೀವು. ಅಲ್ಲ ಅಕ್ಕ ಅಂತೇಳಿ ಕೊಟ್ಟ್ಯಾನ ಕಷ್ಟ ಐತಿ ಬಿಡ ಅಂತೇಳಿ ಹಿಂಗ ಆಕೇತ ಅಂತೇಳಿ ನನಗರ ಏನ್ ಗೊತ್ತಿತ್ತು ಹೇಳ. ಆಕೆ ತಿಳ್ಕೊಬೇಕ್ರಿ, ನನ್ ಕಷ್ಟಕ್ಕ ನನ್ನ ತಮ್ಮ ಕೊಟ್ಟಾನ, ನಾ ವಾಪಸ್ ಕೊಡ್ಬೇಕು, ಇಷ್ಟೆಲ್ಲ ಮಾತಾಡ್ಬಾರ್ದಂತಂದ ಆಕಿ ಬುದ್ಧಿ ಎಲ್ಲಿಟ್ಟಾಳನ. ನಿಮ್ಗ ಹಂಗ ಮಾತಾಡ್ಬಾರ್ದಾಗಿತ್ತ ತಿಳ್ಕೊಂಡಕ್ಕೆ ಆಗಿದ್ರ ಇಷ್ಟೆಲ್ಲ ಶಾಪ ಹಾಕೊಂಡ್ರಿ. ಯಾರ ಮನೆಗೆ ಅದು ದರಿದ್ರ? ನಮ್ಮ ಮನೆಗೆ ಹೌದಿಲ್ಲ? ನಮಗ ಅವಾಗ ತಿಳಿಲಿಲ್ಲದ. ಅವಾಗ ರೊಕ್ಕ ಕೊಡುದಿಲ್ಲ ಅಂದಿದ್ರ 1 ದಿನ 2 ದಿನ ಸಿಟ್ಟಿರ್ತಿತ್ತ. ಈಗ ನೋಡಿ ಇಲ್ಲಿ ಕೊಟ್ಟು ಹಿಂಗ ಅನ್ನಿಸ್ಕೊಳ್ಳೋದು ಆತ್ ನೋಡಿ. ಏನ್ ಮಾಡ್ತಿ? ಅದ ಕೊಟ್ರು ಒಂದ್ ತಪ್ಪ, ಕೊಡ್ಲಿಲ್ಲ ಅಂದ್ರು ಒಂದ್ ತಪ್ಪ. ಕೊಟ್ಟಿದ್ರ ನಮ್ದು ಅಣ್ಣ ತಮ್ಮ ಹಿಂಗ ಕೊಡ್ತಾರ ಅಂತಂದು ಚಲೋ ಇರ್ತಿತ್ತ. ಈಗ ವಾಪಸ್ ಕೇಳೋದಿಲ್ಲ, ಆಕಿನ ಹೊಟ್ಟಿ ಉರಿಯಾಕತ್ತೈತೆ ಅಂತ. ವಾಪಸ್ ಕೇಳಲಾರ್ದ ನಾವು ಚಲೋ ಇದ್ವಿ ಅಂದ್ರೆ ಸುಮ್ಮನೆ ಇದ್ವಿ ಅಂದ್ರೆ ಆಕಿಗೆ ನಮ್ಮ ತಮ್ಮ ಭಾರಿ ಚಲೋ ನನ್ ರೊಕ್ಕ ಕೇಳಲಿಲ್ಲ ಅಂತಂದು ಮಸ್ತ್ ಇರ್ತಿದ್ಲ ಆರಾಮ. ಈಗ ಕೇಳಿಬಿಟ್ಟಿರಿ ಆಕಿಗೆ ಸಂಕಟ ಆಗತೈತಿ. ನೀವು ಇನ್ನೊಮ್ಮೆ ರೊಕ್ಕ ಯಾರಿಗೂ ಕೊಡಕ್ ಹೋಗ್ಬೇಡ್ರಿ, ಸಂಬಂಧಿಕರಿಗೆ ಮಾತ್ರ ನೀವು ರೊಕ್ಕ ಕೊಡಕ್ ಹೋಗ್ಬೇಡ್ರಿ. ಕೊಡುದಿಲ್ಲ ರೊಕ್ಕ. ಈಗ ನೀವು ಬುದ್ಧಿ ಕಲ್ತಂಗ ಇದ ಒಂದ್ಸರಿ ಕೊಟ್ಟಿರಿ, ಇನ್ನೊಮ್ಮೆ ಯಾರಿಗೂ ಕೊಡಕ್ ಹೋಗ್ಬೇಡ್ರಿ ನೀವು. 50,000 ರೂಪಾಯಿ ಎನಸ್ ಅದಾವ ನೋಡು ಒಳಗು ಎನಸ್. ಮತ್ತ ಅದ್ರಾಗು 1-2 ನೋಟ್ ಕಡಿಮೆ ಕೊಟ್ಟಿದ್ರಿ ಏನ್ ಮಾಡುದು? ಹೋಲ್ ಬಿಡ್ರಿಪ್ಪ, ಕೊಟ್ಟಾಳ ಇಷ್ಟರ ಕೊಟ್ಟಾಳ. ಆಕಿನ ಶಾಪಕ್ಕ ನಮ್ಗ ತಲೆ ತಿರುಗೊಂಡ್ತು. ಯಪ್ಪ ಎಂತ ಕಾಲ ಆಯ್ತಪ್ಪ ದೇವ್ರ.